ಡೈಲಿ 600 ಆರ್ಡರ್ಸ್ ಡೆಲಿವರಿ ಮಾಡ್ತಾ ಇದ್ದ ಲೋಕಲ್ ಬನ್ಯಾ ಸ್ಟಾರ್ಟಪ್ ಹೇಗೆ ಫೇಲ್ ಆಯಿತು? ಲೋಕಲ್ ಬನ್ಯಾ ಅನ್ನೋದು ಗ್ರೋಸರಿ ಡೆಲಿವರಿ ಸ್ಟಾರ್ಟಪ್. ಲೋಕಲ್ ಬನ್ಯಾ ಹೇಗೆ ವರ್ಕ್ ಆಗ್ತಾ ಇತ್ತು ಅಂದರೆ, ಲೋಕಲಲ್ಲಿ ಇರೋ ಗ್ರೋಸರಿ ಸ್ಟೋರ್ಸ್ ಜೊತೆ ಪಾರ್ಟ್ನರ್ ಆಗಿ ಕಸ್ಟಮರ್ಸ್ ಯಾವಾಗ ಲೋಕಲ್ ಬನ್ಯಾಯಿಂದ ಆರ್ಡರ್ ಮಾಡ್ತಿದ್ರೋ ಆವಾಗ ಲೋಕಲ್ ಬನ್ಯಾ ಡೆಲಿವರಿ ಬಾಯ್ಸ್ ಆರ್ಡರ್ನ ಡೆಲಿವರಿ ಮಾಡ್ತಾಯಿದ್ರು. ಲೋಕಲ್ ಬನ್ಯಾ ಟೋಟಲ್ $5 ಮಿಲಿಯನ್ ವರೆಗೂ ರೈಸ್ ಮಾಡಿದ್ರು, ಆದರೂ ಸಹ ಯಾಕೆ ಫೇಲ್ ಆಯಿತು? ಇಲ್ಲಿ ಲೋಕಲ್ ಬನ್ಯಾ ಮಾಡಿದ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಅಂದರೆ, ಕಸ್ಟಮರ್ಸ್ ಯಾವಾಗ 15ರಿಂದ 20 ಐಟಮ್ಸ್ ಆರ್ಡರ್ ಮಾಡ್ತಿದ್ರೋ ಆವಾಗ ಲೋಕಲ್ ಬನ್ಯಾ ಓನ್ಲಿ 5ರಿಂದ 10 ಐಟಮ್ಸ್ ಮಾತ್ರ ಡೆಲಿವರಿ ಮಾಡ್ತಾಯಿದ್ರು. ಉಳಿದ ಐಟಮ್ ಸ್ಟೋರಲ್ಲಿ ಇಲ್ಲದೇ ಇರೋ ಕಾರಣ ಆ ಮನಿನ ರೀಫಂಡ್ ಮಾಡದೆ ವ್ಯಾಲೆಟ್ ಪಾಯಿಂಟ್ಸ್ ಥರ ಆ್ಯಡ್ ಮಾಡ್ತಾಯಿದ್ರು. ಇದು ಕಸ್ಟಮರ್ಸ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಕಸ್ಟಮರ್ಸ್ ಸಪೋರ್ಟ್ ಸಹ ಸರಿಯಾಗಿ ಕೊಡ್ತಾ ಇರಲಿಲ್ಲ. ಕಸ್ಟಮರ್ಸ್ನ ಅಕ್ವೈರ್ ಮಾಡಲಿಕ್ಕೆ ಹೆವಿ ಡಿಸ್ಕೌಂಟ್ ಕೊಡ್ತಾಯಿದ್ರು. ಇದರಿಂದ ಕಂಪನಿ ತುಂಬ ಲಾಸ್ ಅನುಭವಿಸಿತು. ಇದರಿಂದ 2015ರಲ್ಲಿ ಶಟ್ ಡೌನ್ ಮಾಡಬೇಕಾಯಿತು.